ಎಸ್ ಮಾಸ್ಟರ್ಸ್, ಧ್ಯಾನ ಒಂದು 5 ನಿಮಿಷ ಆದ್ರೂ ಮಾಡಿದ್ರು ಅದು ಧ್ಯಾನನೇ ಮಕ್ಕಳಿಗೆ. ಹೀಗಾಗಿ ಇದರ ಒಂದು ಮಹತ್ವವನ್ನು ತಿಳಿಸುತ್ತಾ ನಾವು ಇದು ಒಂದು ಧರ್ಮವಾಗಿ ಇದನ್ನ ಬೆಳೆಸ್ಬೇಕಾಗಿದೆ. ಆ, ಕಾರಣ ಏನು ಅಂದ್ರೆ, ಏನು 5 ನಿಮಿಷ ಧ್ಯಾನ ಮಾಡಿದ ತಕ್ಷಣ ಏನಾದ್ರೂ ಅದ್ರ ಫಲ ಸಿಕ್ಕುತ್ತಾ ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿದರೆ ಅದಕ್ಕೊಂದು ಸರಿಯಾದ ಸೈಂಟಿಫಿಕ್ ಉತ್ತರ ಹೇಳ್ತೀನಿ ನೋಡಿ. ನೀವು ಆ ಸಾಮಾನ್ಯವಾಗಿ ಮನೆಯಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನ ಕಳ್ಕೊಂಡಾಗ ಗಡಿಬಿಡಿಯಲ್ಲಿ ಎಲ್ಲ ಕಡೆಗೆ ಹುಡುಕ್ತಾ ಇರ್ತೀರಾ, ಅಲ್ಲಿ ಹುಡುಕ್ದೆ, ಇಲ್ಲಿ ಹುಡುಕ್ದೆ, ಮೇಲೆ ಹೋದೆ, ಕೆಳಗ್ ಬಂದೆ. ಅವಾಗ ಹಿರಿಯರು ಏನ್ ಹೇಳ್ತಾ ಇದ್ರು? ಸಿಕ್ಕತ್ತೆ, 1 ನಿಮಿಷ ಕೂತ್ಕೊಳಮ್ಮ, ಒಂದ್ ಕಡೆ ಒಂದೆರಡು ನಿಮಿಷ ಸ್ವಲ್ಪ ಕೂತ್ಕೋ, ಅದನ್ನ ಮರ್ತು ಬಿಟ್ಟು 1-2 ನಿಮಿಷ ಕೂತ್ಕೋ, ನೆನಪು ಬರುತ್ತೆ ಅಂತ ಹೇಳೋರು. ಆ 2 ನಿಮಿಷ ಕೂತ್ಕೊಳ್ಳೋದ್ರಲ್ಲೇ ಇದೆ ನೋಡಿ. ಅಂದ್ರೆ ಆ ಓಡಾಡುವ ಮನಸ್ಸನ್ನ, ಶರೀರವನ್ನ ಒಂದು ಕ್ಷಣ ಪಾಸ್ ಬಟನ್ ಒತ್ತಿದ್ರೆ ಸಾಕು, ಒಳಗಡೆ ಎಂತಹ ಮೆಕ್ಯಾನಿಸಮ್ ಇದೆ ಅಂದ್ರೆ ಸೂಪರ್ ಡೂಪರ್ ಮೆಕ್ಯಾನಿಸಮ್ ಇದೆ. ಆ ಮೆಷಿನರಿನಲ್ಲಿರುವ ಆ ಕ್ವಾಲಿಟಿ ಏನಿದೆಯೋ ನಮ್ಮ ಅರಿವಿಗೆ ಮತ್ತೆ ನಮ್ಮ ತಿಳುವಳಿಕೆಗೆ ಅತೀತವಾದದ್ದು. ಸೊ ಹೀಗಾಗಿ ಎಸ್, 1 ನಿಮಿಷದ ಧ್ಯಾನ, 5 ನಿಮಿಷದ ಧ್ಯಾನ, 20 ನಿಮಿಷದ ಧ್ಯಾನ, ಎಲ್ಲ ಧ್ಯಾನಕ್ಕೂ ಒಂದು ಬೆನಿಫಿಟ್ ಇದೆ ಮಾಸ್ಟರ್.